ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಓ ಕಮಲಕ್ಕ, ಬಾರಣ್ಣ, ಇದೇನ್ ಯಾರನ್ನೋ ಬೇರೆ ಜೊತೆ ಕರ್ಕೊಂಡ್ ಬಂದಿದ್ಯಾ? ನಿಂಗೆ ಓದ್ಕಿತ ಹೇಳಿದ್ನಲ್ಲ, ಮೊನ್ನೆ ಈ ಟಿ ನರಸೀಪುರ ತಾಲೂಕ್ ಕಡೆಗೆ ಹೋಗಿದ್ನ. ರಂಗ್ ಸಮುದ್ರ ಅಂತ ಹಳ್ಳಿ ಅದೇ, ಅಲ್ಲಿ ರಮೇಶ್ ಅಣ್ಣ ಅಂತ ಬಂಡೂರ್ ಕುರಿ ಸಾಕವ್ರೆ, ಈ ಸಾವಯವದ ಸಂಘ ಮಾಡ್ಕೊಂಡವ್ರೆ. ಈ ಸೇಸ ಏನು ಅಂದ್ರೆ ಮನೆಗೆ ಹೋದಾಗ ಒಂದ್ ತಂಬಿಟ್ಟ ಕೊಟ್ರು. ಬೋ ರುಚಿಯಾಗಿತ್ತು. ಅಕ್ಕಿ ತಂಬಿಟ್ಟೆ ಯಾರಿಗ್ ಗೊತ್ತು. ಅದಕ್ಕೆ ಅವ್ರು ನಿಮ್ಮೂರಿಗೆ ಬರ್ತೀನಿ ಅಂತ ಹೇಳಿದ್ರು. ನಾನು ಕರ್ಕ ಬಂದೆ. ನೀನ್ ಅಟ್ಟಿ ತಾವಕ್ಕೆ ತಂಬಿಟ್ ಗಿಂಬಿಟ್ ನೀನೇ ಅಲ್ವೇ ಮಾಡೋದು, ಅದಕ್ಕೆ ನಿಂಗೆ ಹೆಂಗ್ ಮಾಡವ್ರೆ ಅಂತ ಅವ್ರನ್ನೇ ಕೇಳ್ಕೊಬಿಡು. ನಮಸ್ಕಾರ ಕಣಣ್ಣ. ನಮಸ್ಕಾರ ಕಣಕ್ಕ. ಕುಂತ್ಕೊಳ್ಳೋಣ. ಆಯ್ತು. ಮಂದಲ್ಗೆ ಹಾಕೋಳೆ ಇಲ್ಲೇ ಜಗತಿ ಮೇಲೆ. ಈಗ ಹೇಳಪ್ಪ ರಮೇಶ್ ಅಣ್ಣ, ಕಮಲಕ್ಕ. ಅಲ್ಲ, ಅದೆಂತದ ತಂಬಿಟ್ಟು ಕೊಟ್ಟಿದ್ರಂತಲ್ಲ, ಅದ್ ಯಾವ ತಂಬಿಟ್ಟು ಏನು? ಯಾಕಂದ್ರೆ ಜಯಣ್ಣ ಇಷ್ಟೊಂದು ಪಸಂದಾಗೈತೆ ಅಂತ ಹೇಳದ್ ನೋಡಿ ಅದೇನೋ ನಾನು ಸ್ವಲ್ಪ ಕಲ್ತ್ಕೋಬೇಕು. ಇಲ್ಲ, ಅದು ಪಸಂದಾಗಿರೋ ಉಂಡೆನೆಯ. ಯಾಕೆಂದ್ರೆ ತಂಬಿಟ್ಟಿಗೆ ನಾವು ಏನಾಗ್ತಿವಿ, ಅಕ್ಕಿ ಹಾಕ್ತಿವಿ, ಬೆಲ್ಲ ಹಾಕ್ತಿವಿ, ಘಮ ಅನ್ನಕ್ಕೆ ಒಂದಷ್ಟು ಏಲಕ್ಕಿ ಹಾಕ್ತಿವಿ, ಕಡ್ಲೆಕಾಯಿ ಬೀಜ, ಕೊಬ್ಬರಿ ತುರಿ. ಇದು ಹಂಗೆಲ್ಲ ಕಣವ. ಇದು ಕನಿಷ್ಠ 18 ಸಾವಯವ ಪದಾರ್ಥಗಳನ್ನ ಹಾಕ್ತಿವಿ ಇದಕ್ಕೆ. ಎಲ್ಲಾ ತರದ ಸಿರಿಧಾನ್ಯಗಳು ಸ್ವಲ್ಪ ಸ್ವಲ್ಪ, ಆಮೇಲೆ ಕಡ್ಲೆಕಾಯಿ, ಎಳ್ಳು, ಅಗಸೆ, ಆಮೇಲೆ ಜಾಯ್ಕಾಯಿ, ಒಣಸುಂಠಿ, ಸ್ವಲ್ಪ ಬಜೆ, ಆಮೇಲೆ ಅದಕ್ಕೆ ಡ್ರೈ ಫ್ರೂಟ್ಗಳು ಅಂತ ನಾವು ಕರಿತೀವಲ್ಲ, ಒಣ ಹಣ್ಣುಗಳು, ಖರ್ಜೂರ, ಆಮೇಲೆ ದ್ರಾಕ್ಷಿ, ಬಾದಾಮಿ, ಇವೆಲ್ಲ ಸೇರಿಸಿ ಅದೆಲ್ಲ ಒಂದು ಅದಕ್ಕೆ ತಂದು ಸಾವಯವ ಬೆಲ್ಲದ ಜೊತೆಗೆ ಬೆರೆಸಿ ಅದ್ರ ಉಂಡೆ ಕಟ್ಟಿ ಮಕ್ಕಳಿಗೆ ದೊಡ್ಡವ್ರಿಗೆ 3 ವರ್ಷದಿಂದ 100 ವರ್ಷದ ತನಕ ಕೊಡ್ಬೋದು ಕಣವ. ಅದನ್ನ ಅಲ್ಲ ಅಣ್ಣ, ಈ ಸಿರಿಧಾನ್ಯ ಅಂದೆ ಅಲ್ಲ, ಏನೇನ್ ಹಾಕ್ತೀವಣ್ಣ ಸಿರಿಧಾನ್ಯ? ಸಿರಿಧಾನ್ಯ ಸಾಮಾನ್ಯವಾಗಿ ಒಂದೊಂದ್ ಸಾರಿ ಮಾಡಿದಾಗ 2 ಸಿರಿಧಾನ್ಯಗಳನ್ನ ಸೇರಿಸ್ತೀವಿ ಕಣ. ಒಂದ್ಸಾರಿ ಸಾಮೆ ಜೊತೆಗೆ ನವಣೆ ಹಾಕ್ತಿವಿ, ಒಂದ್ಸಾರಿ ನವಣೆ ಜೊತೆಗೆ ಆರ್ಕ ಹಾಕ್ತಿವಿ, ಒಂದ್ಸಾರಿ ಕೊರ್ಲೆ ಜೊತೆಗೆ ಬರ್ಗ್ ಬೆರೆಸ್ತೀವಿ. ಎಲ್ಲನೂ ಒಟ್ಟಿಗೆ ಬೆರೆಸಬಾರ್ದು. ಅದನ್ನ ಏನಿದ್ರು ಎರಡೇ ಹಾಕಬೇಕು. ಯಾಕೆಂದ್ರೆ ಅದರಲ್ಲಿ ಬಹಳ ಯಾವ್ದೋ ಮೆಗ್ನೀಸಿಯಂ ಅಂತ ಒಂದು ಅಂಶ ಇದೆಯಂತೆ. ಅದು ಹೆಚ್ಚಾಗೋದ್ರೆ ಮೂಳೆ ಸೌದೈತೆ ಅಂತ ನಮಗೆ ಒಬ್ಬರು ವಿಜ್ಞಾನಿಗಳು ಹೇಳಿದ್ರು. ಅದನ್ನೇ ಜ್ಞಾಪಕ ಇಟ್ಕೊಂಡು ಅವತ್ತಿಂದ ಆಚೆಗೆ ನಾವೇನ್ ಮಾಡ್ತಾ ಇದೀವಿ, ಬರೀ ಎರಡೇ ಸೇರ್ಸ್ಕೊಂಡು ಇನ್ನು ಉಳಿದಂಗೆ ಡ್ರೈ ಫ್ರೂಟ್ಗಳೆಲ್ಲ ಹಾಕೊಂಡು, ಒಣ ಹಣ್ಣುಗಳೆಲ್ಲ ಹಾಕೊಂಡು, ಘಮ 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 ಅಂತ ಬೆಣ್ಣೆಕಾಯಿ ತುಪ್ಪ ಹಾಕಿ ಉಂಡೆ ಕಟ್ಟಿ ಕಮಲಕಾಯಿ ಇಟ್ಕೊಂಡ್ರೆ ಅದ್ರ ಬಾಕ್ಸ್ ತೆಗೆದ್ರೆ ಗಮ್ಮೋ ಅಂತದ. ಸಿರಿಧಾನ್ಯ ಲಡ್ಡು ಅಂತ ಹೆಸರು ಕೊಟ್ಬಿಟ್ಟವ್ರೆ. ಈ ಸೇಸ ಕೇಳು, ಇವ್ರ ಮನೆ ಇತ್ಲಾಗೆ ಒಂದ್ 8-10 ಜನ ಹೆಣ್ಣೈಕ್ಳು ಸೇರ್ಕೊಂಡು ಒಂದ್ ಸಂಗವ ಮಾಡ್ಕೊಂಡು ಅದರಲ್ಲಿ ಉಂಡೆಯ ಮಾಡಿ ಅದನ್ನ ಬೇರೆ ಕಡೆಗೆಲ್ಲ ಕಳಿಸ್ತಾರೆ, ಮಾರ್ತಾರೆ. 2 ಉಂಡೆ ಕೊಟ್ಟು ಒಂದು ಗಲಾಸು ಹಾಲ ಕೊಟ್ಬಿಟ್ಟ ಒಟ್ಟು ತುಂಬ್ದಂಗ ಆಗ್ಬಿಡ್ತ ನನ್ಗ. ರಮೇಶ್ ಅಣ್ಣ, ಚೀಲ್ದಾಗ ತಂದಿದ್ಯಲ್ಲ, ತೆಗಿ ಮತ್ತೊಂದ್ 2 ಉಂಡೆ. ನಾವು ಅದ್ ಹೆಂಗೈತ್ ರುಚಿ ನೋಡೋಣ. ಹೇಳ್ಕೊಟ್ನಲ್ಲ ಕಮಲಕ್ಕ, ಆತರ ಮಾಡ್ಕೊಳ್ಳಿ. ಈಗ ಕೊಟ್ಟಿರೋದನ್ನ ತಿನ್ನೋಣ. ಅದೇ ಅಲ್ಲ, ಅದೆಲ್ಲ ಅದ ಕಲ್ತ್ಕೋಬೇಕು ಕಣಣ್ಣ, ಹೆಂಗ್ ಉರಿಬೇಕು ಏನು. ಅಲ್ಲೊಂದ್ ಕಿತ ಬಂದ್ಬಿಟ್ರೆ ಗೊತ್ತಾಯ್ತದೆ ನನಗೂನು, ಯಾವ್ಯಾವ ಪ್ರಮಾಣದಲ್ಲಿ ಹಾಕ್ಬೇಕು. ಉಂಡೆ ನಮ್ಮ ಹೆಂಗಸರ್ನ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಾಗೆ ಒಂದ್ 15 ದಿನಕ್ಕೆ ತರಬೇತಿ ಕಳ್ಸಿಕೊಟ್ಟಿದೆ ಕಮಲಕ್ಕ. ಅಲ್ಲಿ ಇದೆಲ್ಲ ಕಳ್ಸಿಕೊಟ್ಟವ್ರೆ. ಈ ಮಿಲೆಟ್ ಲಾಡು ಅಂತ ಡ್ರೈ ಫ್ರೂಟ್ಗಳು, ಒಣ ಹಣ್ಣುಗಳು ಲಾಡು ಅಂತ ಕಲ್ಸ್ಕೊಟ್ಟವ್ರೆ. ಬೆಣ್ಣೆ ಕಾಯಿಸಿ ತುಪ್ಪದಾಗಿ ಕಜ್ಜಾಯ ಮಾಡೋದು ಕಲ್ಸ್ಕೊಟ್ಟವ್ರೆ. ಅದಂತೂ ಇತ್ತೀಚೆಗೆ ನಮ್ಮ ಎಲ್ಲಾ ಸರ್ಕಾರಿ ಇಲಾಖೆಗಳ, ಕೃಷಿ ಇಲಾಖೆಗಳ ಅಧಿಕಾರಿಗಳು ನಾನು ಯಾವಾಗ ಹೋಗ್ಲಿ, ರಮೇಶ್ ಅಣ್ಣ ನಮ್ಗೆ ಕಜ್ಜಾಯ ಮಾಡ್ಕೊ ಬಂದ್ಕೊಡು, ರಮೇಶ್ ಅಣ್ಣ ಕಜ್ಜಾಯ ಮಾಡ್ಕೊ ಬಂದ್ಕೊಡು ಅಂತಾರೆ. ನೀವು ಒಂದ್ಸರಿ ಬಂದ್ರೆ ಅದನ್ನು ನೋಡ್ಬೋದಲ್ಲ. ತಡಿಯಣ್ಣ ರಮೇಶ್ ಅಣ್ಣ, ಮೈಸೂರಲ್ಲಿ ಕಜ್ಜಾಯ ತಿಂದಿದ್ವಲ್ಲ ಒಂದ್ ಕಡೆ ಹೋಗಿ, ಅದೇನಣ್ಣ ಕಜ್ಜಾಯ ದಿಸೇಸ? ಗಂಧಸಾಲಿ ಅಕ್ಕಿ ಅಂತ ಇದೆ, ಇಲ್ಲ ರಾಜಮುಡಿ ಅಕ್ಕಿ. ಆ ಅಕ್ಕಿನ ಚೆನ್ನಾಗಿ ತಗೊಂಡು ಅದರಲ್ಲಿ ಕಜ್ಜಾಯ ಮಾಡ್ಕೊಂಡು ಬೆಣ್ಣೆ ಕಾಯಿಸಿ ತುಪ್ಪದಲ್ಲೇ ಕರಿತೀವಿ. ವಿಶೇಷ ಏನು ಅಂದ್ರೆ ಅದಕ್ಕೆ ಅಕ್ಕಿ, ಬೆಲ್ಲ, ಎಳ್ಳು ಇವು 3 ಹಾಕಿ
ಕಜ್ಜಾಯ ಮಾಡ್ಕೊಂಡು ಬೆಣ್ಣೆ ಕಾಯಿಸಿ ತುಪ್ಪದಲ್ಲಿ ಕರಿತೀವಿ. ನೀವು ಅದ್ರ ರುಚಿ ನೋಡ್ಬೇಕು. ನೀವು ಸಿಟಿಲಿ ತಿಂತೀವಲ್ಲ ನಿಂತೆಂತದ ಜಾಂಗೇರು ಬಾದು ಸಾಕ, ಅದ್ರ ಮುಂದೆ ಏನು ಇಲ್ಲ, ಬಾಯಿಗೆ ಇಟ್ಟೆಟ್ಗೆ ಕರ್ಗೋಯ್ತದೆ ಕನಕ. ಎಣ್ಣೆಲ್ ಕರಿಯಲ್ಲ, ಇಲ್ಲಿ ತುಪ್ಪದಲ್ಲೇ ಕರಿಬೇಕು. ಆಮ್ಯಾಕೆ ಬಾಳೆಹಣ್ಣಿನ ಜೊತೆ ಸೇರಿಸ್ಕ ತಿನ್ಬೇಕಂತ. ಬಾಳೆಹಣ್ಣಿನ ಜೊತೆ ಸೇರ್ಸ್ಕೊಂಡ್ ತಿಂದ್ರೆ ಅದು ಮಾಡ 15 ದಿನದ ತನಕ ಮನೆ ಏನ್ ಆನಂದವಾಗಿರ್ತದೆ ಅನ್ಬೇಡಿ. ಕಜ್ಜಾಯ ಬಾಳೆಹಣ್ಣು ಮಾಡೋ ಮನೆ, ಕಜ್ಜಾಯ ಬಾಳೆಹಣ್ಣು ತಿನ್ನೋ ದೇಹ, ಇವೆರಡು ಸಂತೋಷವಾಗಿ ಕುಣಿದಾಡ್ತಾ ಇರ್ತದೆ ಕಣ. ಇದ್ ಕೇಳಿರ್ಲಿಲ್ಲ ಕಣ, ಕಜ್ಜಾಯ ಬಾಳೆಹಣ್ಣು ಜೊತೆ ತಿನ್ನೋದು. ಇದೇ ಮೊದ್ಲು ಕೇಳ್ತಾ ಇರೋದು. ಕಜ್ಜಾಯ ಪಾಯಸದ ಜೊತೆ ತಿಂದಿದೀವಿ, ಇದು ಬಾಳೆಹಣ್ಣು ಜೊತೆ ತಿಂದಿರ್ಲಿಲ್ಲ. ಇನ್ನು ಅದು ಒಂದ್ ನೋಡ್ಬೇಕು. ಕಜ್ಜಾಯ ಬಾಳೆಹಣ್ಣು ಅಂತಲೇ ಹಳ್ಳಿ ಕಡೆ ಬಹಳ ಫೇಮಸ್. ಎರಡನ್ನು ಚೆನ್ನಾಗಿ ಕಲಿಸ್ತಾರೆ, ಅದ್ರ ಮೇಲೆ ಒಂದ್ ಓಳ್ ತುಪ್ಪ ಹಾಕ್ತಾರೆ. ಏನ್ ಅಲ್ಪ ಸ್ವಲ್ಪ ಅಲ್ಲ, ಒಂದ್ ಓಳೆ ಹಾಕ್ಬೇಕು. ಹಾಕಿ ಕಜ್ಜಾಯ ಬಾಳೆಹಣ್ಣು ತುಪ್ಪ ಸೇರ್ಸ್ಕೊಂಡ್ ತಿಂತಾ ಇದ್ರೆ ಬುಡ ಜುಟ್ಟು ಕುಣಿಬೇಕು, ಆತರ ಇರ್ತದೆ. ಚಂದಾಗದೆ ಯವು ಇವ ಹೊಸಿ ಸಾವಯವದಾಗೆಲ್ಲ ಬೆಳೆ ಬೆಳಿತಾನ. ಏನೋ ಭತ್ತ ಬೆಳಿತಾನೆ, ಮತ್ತೆ ಏನೋ ಬೇರೆ ಬೇರೆ ಬೆಳೆ ಎಲ್ಲ ಬೆಳಿತಾನೆ. ಅದೇನ್ ಹೇಳಪ್ಪ, ಭತ್ತದಲ್ಲೇ ಅದ್ ಏನೇನೋ ತಳಿ ಹೆಸರು ಹೇಳ್ದಪ್ಪ, ನಂಗೆ ಗೆಪ್ತಿಲ್ಲ. ಯಾವ್ದಾರು ಸಂದಾಗಿರೋದು ಈ ಕಿತ ಕೊಡು, ಬೀಜವ ಹಾಕತೀನಿ. ನಮ್ ಚಂದ್ರಣ್ಣವನೇ ಕಮಲಕ್ಕ ಅವಳೆ ಅಂತಲೂ ಹೇಳಿದೀನಿ. ಅದೇನ್ ಹೇಳೋಣ ಭತ್ತದ್ದು ಏನಕ್ಕ. ಈಗ ನಮ್ಮೂರು ಒಂದ್ ಕಾಲದಲ್ಲಿ ಎಲ್ಲ ಆಸ್ಪತ್ರೆ ಇರ್ಲಿಲ್ಲ. ಇವತ್ತು 4-5 ಮೆಡಿಕಲ್ ಸ್ಟೋರ್ಗಳು ಅಂತ ಕರೀತಾರೆ, ಔಷಧಿ ಅಂಗಡಿಗಳು ಬಂದ್ ಕುಂತವೆ. ಆಮೇಲೆ ಆಸ್ಪತ್ರೆ ಕಟ್ಟವ್ರೆ. ಈಗ ನೋಡಿದ್ರೆ ಎಲ್ಲ ಮನಮನಗೂ ಕಾಯಿಲೆ. ಕೊನೆಗೆ ಒಂದು ಯೋಚನೆ ಮಾಡೋದು, ಸರ್ಕಾರ ಎಲ್ಲ ಸಾವಯವದಲ್ಲಿ ಬೆಳೀರಿ ಅಂತಿದ್ರಲ್ಲ, ನಾವು ಒಂದು ಸಂಘ ಕಟ್ತೋ, ಸಾವಯವ ಸಂಘ ಅಂತ ಮಾಡ್ದು. ಅದ್ರ ಮುಖಾಂತರ ಯಾರ್ಯಾರಿಗೆ ಆರೋಗ್ಯ ಸುಧಾರಿಸ್ಕೋಬೇಕು, ಒಳ್ಳೊಳ್ಳೆದ್ನೇ ತಿನ್ಬೇಕು, ರಾಸಾಯನಿಕ ಗೊಬ್ಬರಗಳು ಹಾಕ್ಬಾರ್ದು, ವಿಷ ಹೊಡಿಬಾರ್ದು, ಹಂಗೆ ಕೃಷಿ ಮಾಡೋರು ಯಾರ್ಯಾರಿದ್ದೀರಿ ಬನ್ರಣ ಅಂತ ಎಲ್ಲಾರನ್ನು ಸೇರ್ಸ್ಕೊಂಡು ಒಂದು ಚೇತನಾ ಸಾವಯವ ಕೃಷಿಕರ ಸಂಘ ಅಂತ ಮಾಡಿದೀವಿ ನಾವು. ಅದಕ್ಕೆ ಸರ್ಕಾರ ಸರ್ಟಿಫಿಕೇಟ್ನು ಕೊಟ್ಟದೆ, ನೀವು ಮಾಡ್ರಪ್ಪ, ನೀವು ಬೆಳೆದದನ್ನ ನಾವು ಅದನ್ನ ರೈತರು ಕೊಡಬಹುದು, ಮಾರ್ಬೋದು ಅಂತ ಹೇಳಿದೆ. ಆ ತರದ್ ಮಾಡ್ಕೊಂಡು ಎಲ್ಲ ದೇಸಿ ಭತ್ತ ಬೆಳಿತೀವಿ ಕಮಲಕ್ಕ. ಸಿದ್ ಸಣ್ಣ, ಆಮೇಲೆ ಜೀರಿಗೆ ಸಣ್ಣ, ಗಂಧಸಾಲಿ, ನವರ, ದೊಡ್ಡನಲ್ ಬೈಲು, ಈ ತರ ಎಲ್ಲ ಒಂದೊಂದಕ್ಕಿ. ಹಿಂದೆ ಎಲ್ಲ ಒಂದು 25-30 ವರ್ಷ ಹಿಂದೆ ನಮ್ಮವ್ವ ನಮ್ಮ ಮನೆಯಾಗೆ ಒಂದು 5 ಜಾತಿ ಅಕ್ಕಿ ಮಡಿಗಳು. ಇಡ್ಲಿಗೆ ಒಂದಕ್ಕಿ, ದೋಸೆಗೆ ಒಂದಕ್ಕಿ, ಆಮೇಲೆ ಊಟಕ್ಕೆ ಒಂದಕ್ಕಿ, ಬಾಣ್ತಿ ಕುಡಕ್ಕೆ ಒಂದಕ್ಕಿ, ಮದುವೆ ಆದ ಗಂಡ ಹೆಂಡತಿರಿಗೆ ಹೊಸದಾಗಿ ಕೊಡಕ್ಕೆ ಒಂದಕ್ಕಿ. ದೊಡ್ಡನಲ್ಲಿ ಬೈಲು ಅಂತ ಒಂದು ಭತ್ತದ ಜಯಣ, ಅದು ಮದುವೆಯಾದ ಗಂಡ ಹೆಂಡತಿರಿಗೆ ಕೊಡ್ತಾರೆ, ವಿಶೇಷವಾಗಿ 1 ವರ್ಷ ತನಕ ಕೊಡ್ತಾರೆ. ಅದ್ರದ್ದು ಏನ್ ಉಪಯೋಗ ಅಂತಂದ್ರೆ, ಗಂಡು ಶಕ್ತಿಶಾಲಿ ಆಯ್ತಾನೆ, ಹೆಣ್ಣು ಶಕ್ತಿಶಾಲಿ ಆಯ್ತವೆ, ಮಕ್ಕಳು ಬಹಳ ಶೀಘ್ರವಾಗಿ ಸದೃಢವಾಗಿ ಉಡ್ತವೆ. ಅದಕ್ಕೆ ಬೇಕಾದ ಎಲ್ಲ ಒಳ್ಳೆ ಅಂಶಗಳನ್ನ ಅಕ್ಕಿ ಕೊಟ್ಟದಂತೆ. ಇದು ಕೇಳಿರ್ಲಿಲ್ಲ ಬಿಡೋಣ. ಅದೇನೋ ನವರ ಅಂದಲ್ಲ, ಅದೇನೋ ಮೂಳೆ, ಅದು ನರ ಮೂಳೆಗಳಿಗೆಲ್ಲ ಗಟ್ಟಿ ಮಾಡ್ತದೆ. ಆಮೇಲೆ ಗೇಯವ್ರಿಗೆ ಬಹಳ ನಡ ಶಕ್ತಿ ಕೊಡ್ತದೆ. ಹಂಗೆ ಬಹಳ ಹಿಂದೆ ಅಂತವೆಲ್ಲನ ಕಂಡು ಹಿಡ್ದು ಅವೆಲ್ಲನ ಇಟ್ಕೊಂಡು ಮಾಡ್ತಿದ್ರು. ಈಗ ಎಲ್ಲ ಒಂದೇ ತರದ ಅಕ್ಕಿ ಬಂದ್ಬಿಟ್ಟವೆ, ಯಾರಿಗೂ ಗೊತ್ತಿಲ್ಲ. ಅಲ್ಲ, ಹಿಂದೆಲ್ಲ ಆಹಾರವೇ ಔಷಧ ಅನ್ನೋರಲ್ಲ, ಇದಕ್ಕೆ ಇರ್ಬೇಕು. ಹೌದು ಕಣ, ಇಲ್ವಾ ರಮೇಶ್ ಅಣ್ಣ? ಹೌದು, ಅಂದ್ರೆ ಆಹಾರನೇ ಔಷಧಿ ಮಾಡ್ಕ ತಿನ್ಬೇಕು ಅಂತ. ಈಗ ಔಷಧಿ ಆಹಾರ ಮಾಡ್ಕೊಬಿಟ್ಟು ಇಲ್ವಾ? ಬೆಳಗಾಗಿದ್ರೆ ಮಾತ್ರೆ ತಗೋ, ಆಮೇಲಿಂದ ಕಾಫಿ ಕುಡಿ. ಕಮಲಕ್ಕ, ನಮ್ಮ ಅಡಿಗೆ ಮನೆ ಅವಲ್ಲ, ನಮ್ಮ ಹಳ್ಳಿ ಅಡಿಗೆ ಮನೆ ಅವಲ್ಲ, ಅವೇ ನಿಜವಾದ ಔಷಧಿ ಅಂಗಡಿ. ಹೌದು ನೋಡಿ, ನೀವು ಔಷಧಿ ಕ್ಯಾಪ್ಸಲ್ ಮಾತ್ರೆ ಒಳಗಡೆ ತುಂಬಿರ್ತಾರಲ್ಲ ಔಷಧಿಗಳು, ಅವೆಲ್ಲ ನಮ್ಮ ಅಡಿಗೆ ಮನೆ ಡಬ್ದಾಗವೆ. ಮೆಣಸು, ಜೀರಿಗೆ, ಸಾಸಿವೆ, ಏಲಕ್ಕಿ, ಶುಂಠಿ, ಜಾಯಿಕಾಯಿ, ಇವೆಲ್ಲನ ಕುಟ್ ಪುಡಿ ಮಾಡ್ಕೊಂಡು, ಕಷಾಯದ ಪುಡಿ ಮಾಡ್ಕೊಂಡು ಬೆಳಿಗ್ಗೆ ನಾವು ಕುಡಿತೀವಿ. ಈಗ ಔಷಧಿ ಅಂಗಡಿ ಏನ್ ಮಾಡಕ್ಕೆ? ಹಳ್ಳಿಗಳಲ್ಲೇ ಇವತ್ತು ಅಲ್ಪ ಸ್ವಲ್ಪ ಆರೋಗ್ಯ ಉಳಿದಿರೋದು. ಹೌದು. ಯಾವ ಕಮಲಕ್ಕ, ಇವ್ರ ಒಬ್ಳವಳೆ ಒಂದ್ 50-60 ಬಗೆ ಸೊಪ್ಪ ಗುರ್ತಿಸ್ತಾಳಂತ, ಬೆರ್ಕೆ ಸೊಪ್ಪ. ನಾನು ಕರ್ಕ ಹೋಗಿದ್ದೆ. ಏನ್ ಚುಟ ಅಂತ ಓಡಾಡ್ಕೊಂಡು, ಅಲ್ಲ ಸೊಪ್ಪು, ಇಲ್ಲಿ ಸೊಪ್ಪು, ಅದಾ ಸೊಪ್ಪು ಅಂತ ಹೇಳೋಣ ರಮೇಶ್ ಅಣ್ಣ. ನಮ್ಮ ಅವ್ವನ್ಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ಲಂತೆ ಕಮಲಕ್ಕ. ಸುಮಾರು 101 ಜಾತಿ ಸೊಪ್ಪು ಕೊಯ್ತಿದ್ರು ನಮ್ಮ ತಾಯಿ. ಅವಳಿಗೀಗ ಒಂದು 85 ವರ್ಷ ಆಗೋಗಿದೆ. ಹಂಗೂ ಸುಮ್ನಿರಲ್ಲ. ನಾನು ಈ ಕಡೆ ಎಲ್ಲ ಜಯಣ್ಣನ ಮನೆನೋ ಕಮಲಕ್ಕನ ಮನೆಗೆ ಹೋಯ್ತೀನಿ, ತಡೆಯಪ್ಪ ಒಂದು ಸೊಪ್ಪು ಕೊಯ್ ಕೊಡ್ತೀನಿ ಅಂತವ್ರೆ. ಅವ ನೀನ್ ಕುಯ್ಕೊಡ್ಬೋತ್ತಿಗೆ ಲೇಟ್ ಆಯ್ತದೆ, ನನಗೆ ಸಮಯ ಹೊಂಟೋಯ್ತದೆ, ಅತ್ತಿಂದ ಬೇಗ ಮಳೆ ಬರದಲ್ಲಿ ಬರ್ಬೇಕು, ಇನ್ನೊಂದ್ಸಾರಿ ತಗೋ ಬರ್ವೆ ಅಂತ ಇನ್ನೊಂದ್ಸಾರಿ ಕುಯ್ದು ಕೊಡ್ತೀವಿ. ತಂದಿದ್ರೆ ಎಷ್ಟ್ ಚೆನ್ನಾಗಿರೋದು. ಬಾಳ ಮಜವಾಗಿ ಕುಯ್ತಾರೆ ಕಮಲಕ್ಕ. ಏನೇನ್ ಸೊಪ್ಪು ಗೊತ್ತಿದ್ರು ಅಷ್ಟು ಹೇಳಣ್ಣ ನೋಡಮ್ಮ. ಕಮಲಕ್ಕಂಗೆ ಎಷ್ಟು ಗೊತ್ತದೆ? ಕಮಲಕ್ಕನಷ್ಟು ಗೊತ್ತಿಲ್ಲ ಬಿಡು. ನನ್ಗೇನ್ ಅಷ್ಟೊಂದು ಗೊತ್ತಿಲ್ಲ ಕಣ್ಣಣ್ಣ. ಅಂದ್ರೆ ನಾವ್ ಏನ್ ಬೆಳ್ಕೋತೀವಿ, ಕೀರೆ ಮಾಡಿ ಮಾಮೂಲಿ ದಿನಕ್ಕೆ ಏನ್ ಉಪಯೋಗಿಸ್ತೀವಿ, ಸಾಂಬಾರ್ ಸೊಪ್ಪು ಅಂತ, ದಂಟನ್ ಸೊಪ್ಪು,
ಸೊಪ್ಪು, ಚಕ್ಕೋತನ್ ಸೊಪ್ಪು, ಹೌದು. ಇಂಥವಷ್ಟೇ ಗೊತ್ತಿರೋದು. ಈ ಬೆರ್ಕೆ ಸೊಪ್ಪುಂದು ಹಣ ಕುಯ್ಯೋಣ ಅನ್ಕೋತೀನಿ, ಭಯ ಯಾವ್ದಾರು ವಿಷದ ಸೊಪ್ಪಾಗಿದ್ರೆ ಏನ್ ಮಾಡೋದು ಅಂತ. ಸಾಮಾನ್ಯವಾಗಿ ಸೊಪ್ಪು ಸಂಜೀವನಿ ಅಕ್ಕ, ಅಲ್ಲಿ ಕೆಟ್ಟದು ಅಂತ ಇಲ್ಲ. ಒಂದ್ 2-3 ಸೊಪ್ಪು ಅವು ಸ್ವಲ್ಪ ಎತ್ತರಕ್ಕೆ ಬೆಳಿತವೆ. ಈಗ ಆಡು ಮುಟ್ಟದ ಸೊಪ್ಪು ಅಂತಾರಲ್ಲ, ಅದು ನಮಗೂ ಕೆಟ್ಟದೆ. ಹಂಗಾಗಿ ಸೊಪ್ಪುಗಳೆಲ್ಲ ಚೆನ್ನಾಗಿರ್ತವೆ, ಕುಯ್ಕೋಬೇಕು. ಅಣ್ಣೆ ಸೊಪ್ಪು ಹೋದ್ರು ಪುಣ್ಯ ಮಾಡಿರ್ಬೇಕು ಅಂತ ಒಂದ್ ಗಾದೆ ಇದೆ. ಹಂಗಾಗಿ ಅಣ್ಣೆ ಸೊಪ್ಪು, ಗುರ್ಜಿ ಸೊಪ್ಪು, ಆಮೇಲೆ ಕಿಲ್ಕಿರೆ, ಬೇಕಾದಷ್ಟು ಬೇಳೆ ಸೊಪ್ಪು, ಶುಂಠಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಒಂದೇಲ್ಗ. ಅಯ್ಯೋ, ನಮ್ಮವ್ವ ಹೇಳಕ್ ಶುರು ಮಾಡ್ಬಿಟ್ರೆ ನಾನು ತಲೆದು ಹೋಗ್ಬೇಕು. 101 ಸೊಪ್ಪು ಹೇಳ್ತಾಳೆ. ಅದು ನಾವು ಅವ್ಳ ಜೊತೆಲಿ ಹೋಗಿ ಇನ್ಮೇಲೆ ಸ್ವಲ್ಪ ನನ್ನ ಮಗಳನ್ನ ಕಳಿಸಿ ಹೋಗವ, ಮುಂದೆ ನೀನು ಒಂದು 50 ಜಾತಿ ಯಾರು ಗುರ್ತಿಸು ಅಂತ ಕಳಿಸ್ತಾ ಇದ್ದೀನಿ ಈಗ ರಸಕ್ ಬಂದಾಗ. ಅಂದ್ರ ಇದೆಲ್ಲ ಜ್ಞಾನ ಅಂತ ಏಟೋ ಮಂದಿ ತಿಳ್ಕೊಳ್ಳೋದಿಲ್ಲ ರಮೇಶಣ್ಣ. ಹಳ್ಳಿ ಕಡೆ ಹಳೆ ಕಾಲದ ಮುದುಕಿರ್ತಾವ್ ಕುಂತ್ಕೊಂಡ್ ಮಾತಾಡೋದೇ ಇಲ್ಲ ಯಾರುವೆ. ಯಾರು ಬರೀ ಹಳೆ ಕತೆ ಹೇಳ್ತಾಳೆ ಅನ್ಕೊಂಡು ಓಡಾಡ್ಕೊಂಡಿರ್ತಾರೆ. ಅಂಥವ್ರನ್ನ ಕರ್ಕ ಹೋಗಿ ಹೊಲದ ಮೇಲೆ ಕರ್ಕ ಹೋಗಿ ತೋರಿಸಿ ಯಾವ ಸೊಪ್ಪು ಎಲ್ಲದೆ ಹೆಂಗ್ ಹುಟ್ತದೆ ಹೆಂಗೆ ಅದನ್ನ ಕೇಳ್ಬೇಕು. ಸುಮಾರು ಜನ ಏನ್ ಮಾಡ್ತಾರೆ, ಬೇರ್ ಸಮೇತ ಕಿತ್ಕ ಬಂದ್ಬಿಡ್ತಾರೆ. ಇನ್ನೊಂದ್ಸರಿ ಅದು ಹುಟ್ಲೇಬಾರ್ದಲ್ಲಿ. ಅಂದ್ರ ಒಂದ್ ಸೊಪ್ಪಿದ್ರೆ ಆ ಸೊಪ್ಪಿನ ಸುತ್ತಮುತ್ತ ಬೆಳಿತಾವಲ್ಲ, ಆ ಸೊಪ್ಪಿಂದಲೂ ಈ ಸೊಪ್ಪಿಗೆ ಆರೋಗ್ಯ ಬರ್ತದೆ. ಹಿಂದಿನ ಕಾಲದಾಗೆಲ್ಲ ಈ ಮೇಕೆ ಹಾಲು ಒಳ್ಳೇದು, ದನಿನ ಹಾಲು ಒಳ್ಳೇದು ಅಂತ ಯಾಕಂತಿದ್ರು ಅಂದ್ರೆ ಇದನ್ನೆಲ್ಲ ಮೇಯೋ ಇಲ್ವಾ. ಅಲ್ಲ ಕಣ, ನನ್ಗೆ ಒಂದು ವಿಚಾರ ಬಂದಿದ್ದೇನಪ್ಪಾ ಅಂದ್ರೆ, ನಿಮ್ಮೂರಲ್ಲಿ ಸಮುದ್ರ ಇಲ್ಲ ಏನಿಲ್ಲ, ಅದಕ್ಕೆ ರಂಗ ಸಮುದ್ರ ಅಂತ ಯಾಕಣ ಅಂತಾರ ನಿಮ್ಮೂರ್ಗ? ನೋಡಿ, ಇಂದ್ಲವ್ರು ಅವ್ರ ಏನ್ ಜ್ಞಾನ ಇತ್ತೋ ಜಯಣ್ಣ. ಈಗ ಇತ್ತೀಚೆಗೆ ನಾವು ಬೋರ್ವೆಲ್ ಹಾಕಿ ಶುರು ಮಾಡೋದು ಒಂದು 15-20 ವರ್ಷದಿಂದ ಈಚೆಗೆ. ನೀವು ನಮ್ಮ ಊರ್ನ ಸುತ್ತಮುತ್ತ ಎಲ್ಲೇ ಬೋರ್ ತೆಗಿರ್ಲಿ ಅಣ್ಣ, 60 ಅಡಿಗೆ ನೀರು 4 ಇಂಚು 3 ಇಂಚು 5 ಇಂಚು ನೀರು. ಸುಮಾರು ಟಿ.ನರಸೀಪುರ ತಾಲೂಕಲ್ಲಿ ನಮ್ಮೂರೇ ಜಾಸ್ತಿ ಬೋರ್ವೆಲ್ ಕೊರ್ಸಿರೋ ಊರು. ನಿಮಗೆ ಅಲ್ಲಿ ಫೇಲ್ ಅನ್ನೋ ಮಾತೇ ಇಲ್ಲ. 100 ಬೋರ್ ಕೊರ್ಸಿದ್ರೆ ಒಂದ್ 10-20 ಫೇಲ್ ಆಗ್ಬೋದು. ಇಂಟು 89 ಭಾಗ. ಹಂಗಾಗಿ ರಂಗ ಸಮುದ್ರದ ಅಡಿಲೇ ಸಮುದ್ರವೇ ಇದ್ದೇನೋ ಅಂತ, ಅದು ಮಾತು ನಿಜವೇನೋ ಅಂತ ಈಗ ಅನಿಸ್ತದೆ ನಮ್ಗೆ. ಆಮೇಲೆ ಕಾವೇರಿ ನದಿ ಪಕ್ಕ ಅದಲ್ಲ, ಆ ನದಿಗೂ ಹಿಂದೆ ಸಮುದ್ರ, ಅಂಬುದಿ, ಸಾಗರ ಅಂತ ಎಲ್ಲ ಕರಿತಿದ್ರಂತೆ. ಹಂಗಾಗಿ ರಂಗ ಸಮುದ್ರ ಅಂತ ಕರೆದವ್ರೆ. ಎಲ್ಲೋ ನದಿ ದೊಡ್ಡದಾಗಿತ್ತು ಅನ್ಸ್ತದೆ, ವಿಶಾಲವಾಗಿ ಹರಡ್ಕೊಂಡಿತ್ತಲ್ಲ, ಅದಕ್ಕೂ ಸಮುದ್ರ ಇರ್ಬೋದು. ಆಮೇಲೆ ಒಳಗೆ ಪಾತಾಳದೊಳಗೂ ನಮ್ಗೆ ಸಮುದ್ರ ಇದ್ದಂಗೆ ನೀರು ಉಕ್ತಾ ಇದೆ ಅಣ್ಣ. ಹಂಗಾಗಿ ರಂಗ ಸಮುದ್ರ ಅಂತ ಕಟ್ಟಿರ್ಬೋದು. ನಾನ್ ಇನ್ನೇನೋ ಇರ್ಬೋದು ಅಂತ ಅಲ್ಲಿ ಇದ್ರ ತಾವಕ್ ಹೋಗಿದ್ದೆ, ಎಲ್ಲೇ ಹಳೆ ಬಿಡಂತವಕ್ಕೆ ದ್ವಾರ ಸಮುದ್ರ ಅಂತ. ದ್ವಾರ ಸಮುದ್ರ ಇಲ್ವಾ, ಪಕ್ಕದಲ್ಲಿ ಸಮುದ್ರ ಇದ್ದಂಗ ಒಂದ್ ಕೆರೆ ಇದೆ. ನೋಡಿದ್ರೆ 2 ಕಣ್ ಸಾಲ್ದು. ಬೋ ಖುಷಿ ಆಗ್ಬಿಡ್ತು ನಂಗೆ. ಅಣ್ಣ, ಚಾಮರಾಜನಗರದ ಹತ್ರ ಒಂದ್ ಐತಲ್ಲ ರಾಮ ಸಮುದ್ರ ಅಂತ. ರಾಮ ಸಮುದ್ರ ಆ ಹೊಯ್ಸಳರ ಕಾಲದಲ್ಲಿ ಜಯಣ್ಣ ಈ ನೀರಿನ ಪಕ್ಕ ಇರೋ ಎಲ್ಲದಕ್ಕೂ ರಾಮ ಸಮುದ್ರ, ರಂಗ ಸಮುದ್ರ, ಭೋಗ ಸಮುದ್ರ, ಕಾಮ ಸಮುದ್ರ, ಸೋಮ ಸಮುದ್ರ. ನಾನೊಂದ್ ಪಟ್ಟಿನೇ ಮಾಡಿಟ್ಟಿನ ಕಾರಣ ಎಲ್ಲಿ ಸಾಮಾನ್ಯವಾಗಿ ಅದು ಹೊಯ್ಸಳರ ಕಾಲದಲ್ಲಿ ಆಳ್ತಿದ್ರಲ್ಲ, ಆ ಕಾಲದಲ್ಲಿ ಎಲ್ಲ ನದಿ ಕೆರೆ ಪಕ್ಕ ಇದ್ದವಕ್ಕೆಲ್ಲ ಸಮುದ್ರ ಊರಿನ ಪಕ್ಕಕ್ಕೆ. ಈಗ ರಂಗನಾಯಕ ಆಳ್ತಿದ್ದ, ರಂಗನ್ ತಗೊಂಡು ಸಮುದ್ರ ಸೇರಿಸಿ ರಂಗ ಸಮುದ್ರ ಅಂತ ಮಾಡ್ಕೊಡ್ತಿದ್ದ. ರಾಮಣ್ಣ ಜಯಜಮಾನ ಆಳ್ತಿದ್ದ, ರಾಮನ್ ಜೊತೆಗೆ ಸಮುದ್ರ ಸೇರಿಸಿ ರಾಮ ಸಮುದ್ರ ಅಂತ ಕಟ್ಬಿಡ್ತಿದ್ರು. ಹಿಂಗೆ ಅಂದ್ರ ಹಿಂದಿನವರು ಪಾಪ ಅಷ್ಟು ದೂರ ಹೋಗಿ ಸಮುದ್ರ ನೋಡಿದ್ರೋ ಇಲ್ವೋ, ಆದ್ರೆ ಅದೊಂದು ಪರಿಕಲ್ಪನೆ ಇತ್ತು ಅವ್ರಿಗೆ. ಒಂದು ವಿಶಾಲವಾದ ಜಲರಾಶಿ ಇದ್ರೆ ಅದಕ್ಕೆ ಸಮುದ್ರ ಅನ್ಬೇಕು ಅಂತ. ಹಿಂದೆಲ್ಲ ಕೆರೆಗಳೇ ಹಂಗಿದ್ವಲ್ಲ, ಹಂಗಾಗಿ ಅವಕ್ಕೆ ಸಮುದ್ರ ಸಮುದ್ರ ಅನ್ನೋರು. ಆದ್ರೆ ಒಂದು ವಿಚಾರ ಏನು ಅಂದ್ರೆ, ಹಿಂದಿನ ಕಾಲದಾಗೆ ಈ ಕೆರೆ ಕಟ್ಟುಗಳಿದ್ವಲ್ಲ, ಅದ್ರ ಹಿಂದೆನೆ ಬದುಕು. ಈಗ ಮೇಲ್ಕೋಟೆಗೆ ಹೋಗಿದ್ದೆ ನಾನು, ಏನಣ್ಣ, ಅಲ್ಲಿ ಬೆಟ್ಟದ ಮ್ಯಾಕೆ ಕೆರೆ ಕಟ್ಟವ್ರೆ. ಯಾವ ಕೆರೆ ಹೇಳಣ್ಣ ನೋಡಮ್ಮ? ಇದ್ರದ್ದು ಇದು ನೀನ್ ಹೇಳವ, ಹೋಗಿದ್ವಲ್ಲ, ಬುತ್ತಿ ಎಲ್ಲ ಕಟ್ಕ ಹೋಗಿದ್ದು. ಕಲ್ಯಾಣಿ ಅಲ್ವೇ ಅದು? ನಾನು ಕಲ್ಯಾಣಿ ಕೆಳಗಡೆ ಇರೋದು ಅಲ್ಲ, ಮೇಲ್ಕೋಟೆಗೆ ಅಂದ್ರೆ ಈ ಚಿನ್ಕುರ್ಲಿ ಬರ್ತದ ನೋಡು, ಮಲಕ್ಕೆ ತೊನ್ನೂರ್ ಕೆರೆ. ಸರಿಯಾಗಿ ಹೇಳ್ದೆ ಇಲ್ವಾ? ಅದು ಈ ಕೆಳಗಿಂದ ನೋಡಿದ್ರೆ ಬೆಟ್ಟದ ಮೇಲೆ ಇರ್ತದೆ. ಅಂದ್ರೆ ಎಲ್ಲಿ ನೀರ್ ಸೇರ್ಕತ್ತದೆ, ಜಲಮೂಲ ಎಲ್ಲಿಂದ ಬರ್ತದೆ, ಅದನ್ನೆಲ್ಲ ಲೆಕ್ಕಾಚಾರ ಹಾಕ್ಬಿಟ್ಟು ರಾಮಾನುಜಾಚಾರ್ಯರ ಕಾಲದಲ್ಲಂತೆ ಆಗಿದ್ದದು ತೊಣ್ಣೂರು ಕೆರೆ. ಈ ವಿಷ್ಣುವರ್ಧನ ಅಂತ ನಾನು ಹೇಳಿಲ್ವಾ ನಿಂಗೆ, ಹೊಯ್ಸಳರ ಮಹಾರಾಜ, ಶಾಂತಲಾ ದೇವಿ, ಅದೆಲ್ಲ ಒಂದು ಬೇಲೂರು ಹಳೆಬೀಡಲ್ಲಿ ನೋಡ್ತೀವಲ್ಲ, ಅವ್ರ ಕಾಲದಾಗೆ ಅವ್ರು ಹೇಳಿ ಇಲ್ಲಿ ಕೆರೆಯ ಕಟ್ಸಿದ್ದಂತೆ. ಹಿಂದೆಲ್ಲ ಕೆರೆ ಕಟ್ಸೋರು, ಕೆರೆ ಕಟ್ಟಿಸಿ ಅದ್ರ ಪಕ್ಕದಲ್ಲೆಲ್ಲ ಊರ್ ಮಾಡೋರು, ಅದಕ್ಕ ಇಂತ ಹೆಸರು ಮಾಡ್ಕೋರು. ಅಂದ್ರೆ ಕೆರೆಯೂ ಇರ್ಬೇಕು, ಜೊತೆಗೆ ಹೆಸರು ಉಳ್ಕೊ. ತೊಂಡೂರ್ ಕೆರೆ
ತೊಣ್ಣೂರು ಅದೇ ತೊಣ್ಣೂರು ಅಂತ. ಕೆರೆ ತೊಣ್ಣೂರು ಅಂತ ಊರೈತಲ್ಲ. ಸುಂಕ ತೊಣ್ಣೂರು ಅಂತಾರಲ್ಲ ಅಣ್ಣ. ಹಾ, ಅದೇ ಬ್ಯಾರೆ ಇರ್ಬೇಕು. ಕೆರೆ ತೊಣ್ಣೂರು ಇದು. ಜಯಣ್ಣ, ಕೆರೆ ವಿಶೇಷ ಗೊತ್ತಾ? ಏನ ಅದ್ರ ಮೇಲೆ ಸಂಡೆ ಬೆಳೆಯಲ್ಲ. ಅಂದ್ರೆ ಜೊಂಡು ಪಂಡು ಅಂತ ಏನ್ ನಾವು ಕಳೆ ಅಂತೀವಲ್ಲ, ಆ ತೊಣ್ಣೂರು ಕೆರೆ ಮೇಲೆ ಎಲ್ಲೂ ಏನು ಬೆಳೆಯದೇ ಇಲ್ಲ. ಆಮೇಲೆ ಅದು ಇನ್ನೊಂದು ವಿಶೇಷ ಏನು ಅಂದ್ರೆ, ಅಲ್ಲಿ ಟಿಪ್ಪು ಸುಲ್ತಾನ್ ಒಂದ್ಸರಿ ಮುಖ ತೊಳೆಯುವಾಗ ಉಂಗುರ ಕೆಳಗಡೆ ಬಿಡಿಸ್ಬಿಟ್ಟಂತೆ. ಅದನ್ನ ಅದ್ ನೋಡಿದಾಗ ಮೋತಿ ತಲಾಸ್ ಅಂತ ಕರೀತಾರೆ. ಆ ಜಾಗಕ್ಕೆ ಒಂದು ಒಂದು ಗೋಪುರದಂಗ್ ಮಾಡಿ ಇಟ್ಕೊಂಡವ್ರೆ. ಅಲ್ಲಿಗೆ ಆ ಉಂಗುರ ಕೊನೆಗಂತ ಹೋಗಿ ಆ ಕೆಳಗಡೆ ಬೀಳತಂಕ್ಲು ಕಾಣುತ್ತೆ. ಕಾರಣ ಅಷ್ಟು ಪರಿಶುದ್ಧವಾದ ಕೆರೆ ಅದು. ಕುಡಿಕ್ ಈಗ್ಲೂ ಜನ ಅಲ್ಲಿ ಬೊಕ್ಸಲ್ಲಿ ನೀರ್ ಕುಡಿತಾ ಹೋಯ್ತಾರೆ. ಅದೊಂದ್ ಕೆರೆಯಲ್ಲಿ ನಾ ನೋಡ್ದಂಗೆ. ನೋಡಪ್ಪ, ನಾವಲ್ಲಿ ಹೋದ್ವಿ, ಹೆಸರೇ ಗೊತ್ತಿಲ್ಲ, ತಿನ್ಕ ಬಂದು ಇದನ್ನೆಲ್ಲ ನೋಡ್ಕೊಳ್ಳೇ ಇಲ್ಲ ನಾವು. ಅಲ್ಲೇ ಬೋರ್ಡ್ ಹಾಕವ್ರೆ, ನೋಡ್ಬೇಕು. ಹೌದಾ? ನಾವು ಊರ್ಗಳಿಗೆ ಹೋದ್ರೆ ಇದೇ ಕೆಲ್ಸ. ಅಲ್ಲಿ ಯಾರು ಹಳೆ ತಲೆಗಳು ಕುಂತಿದ್ರೆ ನಿಮ್ಮೂರ್ಗೆ ಯಾಕೆ ಈ ಹೆಸರು ಬಂತು ಅಂತ ಕೇಳೋದು. ಅಬ್ಬೋ ಚಂದಾಗಿ ಹೇಳ್ತಾರೆ ಕೆಲವ್ರು ಏನೋ ಊರದೆ ಹೆಸರದೆ ಕರಿತೀವಪ್ಪ, ಅದ್ನ್ಯಾರು ಕೇಳಕ್ ಹೋದಾರು ಅಂತಾರೆ. ಆದ್ರೆ ಊರಿನ ಹೆಸರು ಬಗ್ಗೆ, ಊರಿನ ಹಿರಿಯರ ಬಗ್ಗೆ ಅಭಿಮಾನ ಊರ್ನವ್ರಿಗೆ ಇರ್ಬೇಕು ಇಲ್ವಾ? ಹಂಗೆ ಮತ್ತೆ ಯಾರ ಪುಣ್ಯಾತ್ಮರು ಹೇಳ್ತಾರೆ ಬಿಡು, ಈಗ ಊರಲ್ಲಿ ಇರೋವಂಥ ಈ ವಿಶೇಷತೆಗಳನ್ನೆಲ್ಲ ಬರದ್ ಮಡಗ್ಬೇಕು. ಆ ಊರಿನಲ್ಲಿ ವಿಶೇಷವಾದ ಯಾವ್ದಾದ್ರು ಬೆಳೆ ಇದ್ರೆ, ತಳಿ ಇದ್ರೆ ಅದನ್ನು ದಾಖಲ್ ಮಾಡ್ಬೇಕು ಅಂತ. ಅಣ್ಣ, ನೀನೀಗ ಸಾವಯವ ಕೃಷಿ ಅಂತ ಓಡಾಡ್ತೀಯಲ್ಲ, ಈಗ ಬೇರೆ ಊರ್ ಮೇಲೆಲ್ಲ ತಿರುಗ್ತೀಯಲ್ಲ, ಆ ಕೆಲಸ ಮಾಡಿಯ ನೀನು? ಮಾಡ್ತೀನಿ ಜಯಣ್ಣ. ಯಾಕೆಂದ್ರೆ ನನಗೂ ಇದೆಲ್ಲ ಇಂಟ್ರೆಸ್ಟ್, ಇದೆಲ್ಲ ಖುಷಿ ನನಗೂ. ಯಾಕೆಂದ್ರೆ ಇತಿಹಾಸ ಅಂತ ಅಂದ್ರೆ ಬರೀ ರಾಜರ ಕಥೆನೇ ಅಲ್ಲ. ನಾವು ನಮ್ಮ ಅಪ್ಪ, ನಮ್ಮ ಮುತ್ತಾತ, ನಮ್ಮ ತಾತ ಮುತ್ತಾತರದು ಅವ್ರದ್ದು ಒಂದು ವಂಶವಾಹಿನಿ ಬರ್ದಿಡ್ಬೇಕು. ಅದು ಒಂದು ಚರಿತ್ರೆಯೇ. ಹಿಂದೆಲ್ಲ ಬರೆಯೋರ್ ಕಣ. ಮನೆಯಲ್ಲಿ ನಮ್ಮ ಅಪ್ಪನ್ ಕೇಳಿದ್ರೆ 6ರಿಂದ 8 ತಲೆಮಾರು ಹೇಳೋಣ ಅವನು. ಅವರಪ್ಪ್ಯಾರು ಅಂತ. ಈಗ ಇಬ್ಬರ ಹೆಸರು ಹೇಳೋದೇ ಕಷ್ಟ. ನಿಮ್ಮಪ್ಪ್ಯಾರು ಹೇಳ್ತಾರೆ, ಅವರಪ್ಪ್ಯಾರು ಸ್ವಲ್ಪ ಕಷ್ಟ ಬಿದ್ದು ಹೇಳ್ತಾರೆ. ಅವರಪ್ಪ ಅಂದ್ರೆ ಗೊತ್ತಿಲ್ಕೊ ಹೋಗೋಣ ಅಂತಾರೆ. ಅಂದ್ರೆ ವಂಶ ವೃಕ್ಷ ಅಂತ ಮಡಗೋರು. ಪ್ರತಿಯೊಂದು ಕುಟುಂಬದಲ್ಲೂ ಅದಿರ್ಬೇಕು ಕಣಣ್ಣ. ಅವಾಗ ಯಾವ್ಯಾವ್ದು ಎಲ್ಲೆಲ್ಲಿ ಚಿಲ್ಲು ಹೊಡೆದೋಗದೆ, ಯಾರ್ಯಾರು ಎಲ್ಲೆಲ್ಲಿ ಅವ್ರ ಅನ್ನೋದು ಗೊತ್ತಾಯ್ತದೆ. ಬಂದು ಬಾಂಧವರೆಲ್ಲ ಹುಡುಕ್ಬೇಕು. ಅದು ಬರೀ ಮನ್ಸರ್ಗಲ್ಲ, ಪ್ರಾಣಿಗೂ ಅನ್ವಯಿಸ್ತದೆ, ಬೀಜಕ್ಕೂ ಅನ್ವಯಿಸ್ತದೆ. ನೀನೇನೋ ಹೇಳ್ತಿದ್ದಲ್ಲ, ಹೇಳಪ್ಪ. ಅದೇ ನಾವು ಒಂದು ಹಳ್ಳಿಕಾರ ಹಸು ಕೊಟ್ವಿ, ಸುಮಾರು ಒಂದು 15 ವರ್ಷದಿಂದ ಕೊಟ್ಟು ಕಮಲಕ್ಕ. ಇವತ್ತಿಗೂ ಅದು ಎಲ್ಲೆಲ್ಲಿಗೆ ಮರಿಗಳಾಕವೆ, ಯಾವ್ಯಾವ ಊರಿಗೆ ಹೋಗೋದೆ ಅಂತ ಹೇಳಿ ಆ ಚಾಮರಾಜನಗರದ ಬಗ್ಗೆ ಒಂದು ಊರು, ಆ ಊರ್ನವನು ಅದನ್ನ ಬರ್ದಿಟ್ಟು ನನಗೆ ತಗೊಬಂದು ತೋರಿಸ್ತಾ. ನನಗೆ ನಾನು ಕೊಟ್ಟಿರೋದು ಒಂದು 15 ವರ್ಷದ ಹಿಂದೆ ಒಂದು ಹಳ್ಳಿಕಾರ ಹಸು ಕೊಟ್ಟಿದ್ದೆ. ಅದ್ರ ಕವಲುಗಳು ಯಾವ್ಯಾವ ಊರಲ್ಲವೆ ಅಂತ ಬರ್ದಿಟ್ಟವನೆ. ಹಂಗಾಗಿ ಅವೆಲ್ಲವೂ ಇತಿಹಾಸವೇ. ಹೌದು, ಯಾವ್ದನ್ನ ನಾವು ಹಿಂದಲ್ದೆಲ್ಲ ಬರ್ದಿಡ್ತೀವೋ ಅದೆಲ್ಲವೂ ಇತಿಹಾಸವೇ. ಬುಡಪ್ಪ, ಹಳ್ಳಿಕಾರು ಅಂದ್ರೆ ಮೈನ್ ಅವ್ರು ಹೇಳ್ತದೆ, ಅಮೃತ ಮಹಲ್, ಹಳ್ಳಿಕಾರು, ಹಸುಗಳು, ಓರಿಗಳು. ಒಂದು ಮನೆ ಅಂದ ಮೇಲೆ ಅದಿರ್ಬೇಕು, ಎತ್ತಿನ ಗಾಡಿ ಇರ್ಬೇಕು, ಗಾಡಿ ಮೇಲೆ ಓಡಾಡೋ ಸೌಭಾಗ್ಯ ಸಿಗಬೇಕು. ಅದೆಲ್ಲ ಈಗಿನ ಕಾಲಕ್ಕೆ ಎಲ್ಲದೆ. ಅದೇನೋ ಸಾವಯವ ಕೃಷಿ ಅಂತಿದ್ಯಲ್ಲಪ್ಪ, ಅದ ಜಮೀನಾಗೆ ಮಾಡೋದ್ ಬಹು ಸುಲಭ. ನಮ್ ಕಮಲಕ್ನು ಕೇಳ್ತಾಳೆ, ನಾನು ಮಾಡ್ಬಿಡು ಮಾತಾಗೆ ಅಂತ. ಹಿಂದೆ 40-50 ವರ್ಷದಿಂದ ನಮ್ ತಾತ ಮುತ್ತಾತರು ಮಾಡ್ತಿದ್ ಕೃಷಿಯ ಕನಕ. ಅದು ಅದ್ ಮಾಡಿದ್ರೆ ಇಳುವರಿ ಕಮ್ಮಿ ನಮ್ ಚಂದ್ರಣ್ಣ ಎದುರಿಸ್ತಾನೆ ಯಾವಾಗ್ಲೂ. ಇಳುವರಿ ಕಮ್ಮಿ ಅಂತಂದ್ರೆ 1-2 ವರ್ಷ ಕಮ್ಮಿ ಆಗ್ಬಹುದು. ಆಮೇಲೆ ಭೂಮಿಗೆ ಬೇಕಾದ ಎಲ್ಲ ತಾಕತ್ನ ನಮ್ ನಾಟಿ ಗೊಬ್ಬರಗಳು ಕೊಡ್ತವೆ. ಅದೇನಿಲ್ಲ, ಭೂಮಿಗೆ ರಾಸಾಯನಿಕ ವಿಷ ಹೊಡಿಯೋದ್ ನಿಲ್ಲಿಸ್ಬಿಟ್ಟು ಈ ಪ್ರಾಣಿಜನ್ಯ ಸಸ್ಯಜನ್ಯ ವಸ್ತುಗಳು ಅಂತ ಕರಿತೇವೆ. ಪ್ರಾಣಿಗಳಿಂದ ಬರುವಂತ ಮಲಮೂತ್ರಗಳನ್ನ ಹಾಕೋದು, ಸಸ್ಯಗಳಿಂದ ಬರುವಂತ ರೆಂಬೆ ಕೊಂಬೆ ಎಲೆ ಪಲೆ ಎಲ್ಲ ಹಾಕೊಂಡು ಭೂಮಿಗೆ ತಾಕತ್ ಕೊಟ್ಕೊಂಡು ಹೋದ್ರೆ ಭೂಮಿನಲ್ಲಿ ಅದೇನೋ ನೀವು NPK ಅಂತ ಕರಿತಿರಲ್ಲಕ್ಕ, ಆ NPK ನ ಇವೇ ನಿಧಾನವಾಗಿ ಮಾಡ್ತಾ ಹೋಯ್ತವೆ. ಹಂಗಾಗಿ ಭೂಮಿನ ರಕ್ಷಣೆ ಮಾಡ್ಕೊಂಡ್ರೆ ನಮ್ ತಾತ ಮುತ್ತಾತಂದ್ರೆ ನಮಗ್ ಕೊಟ್ಟಿದ್ರು, ನಾವು ನಮ್ಮ ಮಕ್ಳು ಮೊಮ್ಮಕ್ಳು ಕೊಡ್ಬೇಡ್ವೆ. ಹಂಗಾಗಿ ಭೂಮಿಗೆ ಏನು ವಿಷ ಹಾಕಬಾರ್ದು, ಔಷಧಿ ಹೊಡಿಬಾರ್ದು. ಅದೇ ಸಾವಯವ ಕೃಷಿ. ಅಲ್ಲ, ಅದೇನೋ ಗೊಬ್ಬರ ಮಾಡ್ಕೋಬೇಕಲ್ಲ, ಹೆಂಗ್ ಮಾಡ್ಕೊಳ್ಳಿ. ಈಗ ನಿಮ್ ಜಮೀನಿಗೆ ಹಸಿರೆಲೆ ಗೊಬ್ಬರ ಹಾಕಿ ಮಣ್ಣಿನ ಜೊತೆ ಸೇರ್ಕೊಳ್ಳಿ, ಅದೇ ಗೊಬ್ಬರ. ಹಸು ಗೊಬ್ಬರ ಎಲ್ಲಾನು ಒಂದ್ ಕಡೆ ಗುಡ್ಡೆ ಹಾಕೊಂಡು ಅದನ್ನ ಚೆನ್ನಾಗಿ ಕಳಿಸಿ, ಕೊಳಸಬಾರದು, ಕಳಿಸಿ ಚೆನ್ನಾಗಿ ಉಡುಡಿಯಾಗಿ ಕಾಫಿ ಹುಡಿಯಂಗೆ ಗೊಬ್ಬರ ಮಾಡಾಕೊಂಡ್ರೆ ಅದೇ ಸಾವಯವ ಗೊಬ್ಬರ. ಆಮೇಲೆ ಎಲ್ಲ ಕಸ ಕಡ್ಡಿ ಎಲ್ಲ ಒಂದ್ ಕಡೆ ಹಾಕಿ ಗಂಜಲ ಎಲ್ಲ ಹಾಕ್ಬಿಟ್ಟು ಆ ಬಯೋ ಡೈಜೆಸ್ಟರ್ ಅಂತ ಏನೋ ಕರೀತಾರೆ. ಜೈನ ಅದೇ ಕನ್ನಡದಲ್ಲಿ ಏನ್ ಕರೀತಾರೆ, ಜೀವಸಾರ ಘಟಕ, ರಸಸಾರ ಘಟಕ ಅಂತ. ಸರಿ, ಅದನ್ನು ಮಾಡ್ಕೊಂಡು ನೀವು ಪೈಪ್ಗಳಲ್ಲಿ ಡ್ರಿಪ್ ಪೈಪ್ ಒಳಗಡೆ ಅದನ್ನು ಸೇರ್ಸ್ಕೊಂಡು ಕೊಡ್ತಾ ಇದ್ರೆ ಮಣ್ಣನ್ನೇ ಬಂಗಾರ ಮಾಡ್ತದೆ, ಮಣ್ಣನ್ನೇ ಗೊಬ್ಬರ ಮಾಡ್ತಕ್ಕನಕದು. ಅದೇ ಸಾವಯವ ಗೊಬ್ಬರ. ಎರೆ ಗೊಬ್ಬರ ಮಾಡ್ತೀರಾ? ಮಾಡ್ಬೋದು, ಎರೆ ಗೊಬ್ಬರನು ಮಾಡಿ ಎಲ್ಲ ಒಂದ್ ಕಡೆ ಹಾಕ್ಬಿಟ್ಟು ಎಲ್ಲಾರು ಯಾವಂತ ಅವರ ಪುಣ್ಯಾತ್ಮ ಬೆಳೆದಿರ್ತಾನಲ್ಲ ಅವನ ಹತ್ರ 1 kg ತಗೊಬಂದು ಎರೆ ಒಳ ಗೊಬ್ಬರ ಬಿಟ್ಕೊಂಡ್ರೆ ಅವೇ ಡಬಲ್ ಆಯ್ತವೆ.
ಆಮೇಲೆ ಬೇಕಾದಷ್ಟು ಅಂತ ಸತ್ತೆ ಸದೆ ಎಲ್ಲಾನು ಒಳ್ಳೆ ಕಾಫಿ ಪುಡಿ ಮಾಡಿ ಟೀ ಪುಡಿ ಮಾಡ್ದಂಗ್ ಮಾಡ್ಕೊಡ್ತೇವೆ. ಅದನ್ನ ನೀವು ಗಿಡಗಳಿಗೆ ಕೊಟ್ರೆ, ಮಣ್ಣು ಕೊಟ್ರೆ ಅದೇ ಸಾವಯವ ಕೃಷಿ, ಇನ್ನೇನು ಅಲ್ಲ. ಏನಣ್ಣ ಇದು ಇಷ್ಟೊಂದು ಸುಲಭವೇ? ಇವ್ರು ಊರ್ತಾವ ಮಿಕ್ಕೆರೆ ಅಂತ ಊರದೆ ಅಲ್ಲ ಶಿವಣ್ಣ ಅಂತ ಅವನು ಎರೆಗೊಬ್ಬರ ತಯಾರು ಮಾಡ್ತಾನೆ. ಅಲ್ಲಿಗೂ ಕರ್ಕ ಹೋಗಿದ್ದ, ನನಗೂ ಖುಷಿಯಾಗೋಯ್ತು. ನಾನು ಅವ್ರ ಎಂಡ್ರು ನೋಡಿದೀನಿ ಬಿಡು. ನಮ್ದು ಹಿಂಗೆ ಸಮಾಜದ್ದು ಎಲ್ಲೋ ಹಿಂಗೆ ಹೋಗಿದ್ದು ಒಂದ್ ಫಂಕ್ಷನ್ಗೆ. ಬಹಳ ಫೇಮಸ್ ಆಗ್ಬಿಟ್ಟವ್ರೆ ಕನಕ ಅವರು. ನಮ್ಗೆಲ್ಲ ಹುಳ ಗೊಬ್ಬರ ಎಲ್ಲ ಹೆಂಗೆ ಅವರೇ ಒದಗಿಸೋರು. ಅಣ್ಣ ಈ ರಮೇಶ್ ಅಣ್ಣ ಕಮಲಕ್ಕ ಕವನ ಎಲ್ಲ ಬರೀತಾನೆ. ಒಂದು ನೋಟ್ ಪುಸ್ತಕ ತುಂಬಾ ಕೃಷಿ ಬಗ್ಗೆ ಹಾಡ್ ಬರದ್ ಮಾಡಬಿಟ್ಟವನೆ. ಅದ್ಯಾವ್ದೋ ಒಂದು ಹಾಡ್ ಹೇಳ್ತಿದ್ದ, ಹೇಳಣ್ಣ ನೋಡೋಣ, ಅದ್ಯಾವ್ದೋ ಒಂದು ಬರ್ದಿದ್ಯಲ್ಲ ನೀನು, ಅದೇನೋ ಮಣ್ಣು ಪಣ್ಣು ಅಂತೇನೋ ಹೇಳ್ತಿದ್ದಲ್ಲ ರಾಗವಾಗಿ. ಅವೆಲ್ಲನೂ ಸಮಯ ಸಿಕ್ಕಿದಾಗ ನಮ್ಗೆ ಬೇರೆ ಏನು ಇದಿಲ್ಲ, ಚಟಾಪಟ ಇಲ್ಲ ಕಮಲಕ್ಕ. ಒಂದ್ 4 ಲೈನು ನಮ್ಮಪ್ಪ ವಿದ್ಯಾಭ್ಯಾಸ ಮಾಡ್ಸಿದ್ನಲ್ಲ ಮುಂದ್ಕ ಬರೀದು ಅವೆಲ್ಲ ಮಾಡ್ತಾ ಇರ್ತೀನಿ. ಅದ್ಯಾವ್ದೋ ಒಂದು ಬರ್ದಿದ್ದಲ್ಲ ಹೇಳಣ್ಣ, ಅದೇನೋ ಮರೆಯುವುದಕ್ಕಲ್ಲ ಮಣ್ಣು ಅಂತೇನೋ. ಅದು ಕೃಷಿ ಎಂದರೆ ಬರೀ ಕೃಷಿಯಲ್ಲ, ಕೃಷಿ ಸಂಸ್ಕೃತಿಯ ಹುಟ್ಟು, ಜಗವ ಪೊರೆಯುತ್ತಿದೆ ಅನುದಿನವೂ ಅನ್ನಾಹಾರಗಳ ಕೊಟ್ಟು. ಈ ಮಣ್ಣಿಗೆ ನಾವು ಒಡೆಯರಲ್ಲ, ಬರೀ ಗೇಣಿದಾರರಷ್ಟೇ. ಈ ನಿಜವ ತಿಳಿಯುತ್ತ ಕೃಷಿಯ ಮಾಡು ವಿಷವಿಕ್ಕದೆ ಇಳೆಬೆಳೆಗೆ. ಕೀಟವ ಕೊಲ್ಲಲು ಬಳಸುವ ವಿಷವೇ ನಮ್ಮನ್ನು ಕೊಲ್ಲುವುದು ಮೆಲ್ಲ ಮೆಲ್ಲಗೆ. ಕೀಟವ ಕೊಲ್ಲಲು ಬಳಸುವ ವಿಷವೇ ನಮ್ಮನ್ನು ಕೊಲ್ಲುವುದು ಮೆಲ್ಲ ಮೆಲ್ಲಗೆ. ಮನುಷ್ಯ ಸತ್ತರೆ ಮಣ್ಣಿಗೆ ಅಲ್ಲವೇ, ಮಣ್ಣೇ ಸತ್ತರೆ ನಾವೆಲ್ಲ ಎಲ್ಲಿಗೆ ಅಂತ ಒಂದು ಅನುಭವದ ಬರೀತಾ ಇರ್ತೀನಿ ಕಾರಣ. ಅವಾಗ ಪರವಾಗಿಲ್ಲ, ನಾನು ಓದೆ ಇವನ ಐಕ ಯಾರೋ ಬರ್ದಿರ್ಬೇಕು ಅಂತ ನೋಟ್ ಬುಕ್ ತಕೊಂಡ್ರೆ ಮೇಲೆ ಬರ್ದ್ಬಿಟ್ಟವನೆ ರಮೇಶ್ ಪಿ ರಂಗಸಮುದ್ರ ಅಂತ, ಏನೇನೋ ಬರ್ದವನಲ್ಲ ಅಂತ ನೋಡಿದ್ರೆ ಸಂದಾಗಿದೆ ಹಾಡು. ಖುಷಿ ಆಯ್ತು. ಪುಸ್ತಕ ಮಾಡ್ಬಿಟ್ರೆ ನಾವು ಎಲ್ಲ ಕೂತ್ಕೊಂಡು ಆಡ್ತೀವಿ ಕಣಣ್ಣ. ಹಂಗಂತ ಅದನ್ನು ಮಾಡುವ ಅಂತ ಇದ್ದೀನಿ. ಆಮೇಲೆ ಆಕಾಶವಾಣಿ ಕೊಡೋಣ, 1-2-3 ಹಾಡುಗಳ ಅಲ್ಲಾರ ಕೊಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಅಲ್ಲ ರಮೇಶ್ ಅಣ್ಣ, ಈಗ ಹಾಡುಗಳು ಬರೆಯೋದು ನಮ್ ಸಂತೋಷಕ್ಕೆ. ನಮ್ಗೇನ್ ರಾಗ ಬರ್ತದೋ ಅದೇ ರಾಗದಾಗ ಹಾಡ್ಕೊಂಡ್ರೆ ಈಗೇನಪ್ಪಾ ನಮ್ಮಲ್ಲಿ ಈ ಸಂಸ್ಕೃತಿಗಳೆಲ್ಲ ಹುಟ್ಟಿದ್ದಾಗೆ ರಾಗಿ ಬೀಸುವಾಗ ಬೇಜಾರಾಯ್ತದೆ ಅಂತ ಆಡೋರು ರಾಗಿ ಕಲ್ಪದ, ಅದು ರಾಗಿ ಕಲ್ಪದ. ಭತ್ತ ನಾಟಿ ಮಾಡುವಾಗ ಬೇಜಾರಾಯ್ತದೆ ಅಂತ ಆಡಿದ್ರು ನಾಟಿ ಹಾಡಾಯ್ತು. ಆಮೇಲೆ ಅದೇನೋ ಹಳ್ಳಿ ಕಡೆ ಬೀಗರ್ ಜರಿಯ ಹಾಡು ಅಂತ ಹಾಡುಗಳು, ಬೀಗರ್ ಜರಿಯ ಹಾಡುಗಳು. ಈ ಗಣ್ಣವರು ಹೆಣ್ಣವರು ಕುಂತ್ಕ 7 ದಿವಸದ ಮದುವೆ ಮಾಡೋರಲ್ಲ ಮುಂಚೆ, ಇನ್ನೇನ್ ಕೆಲ್ಸ ತಿನ್ನೋದು ಈ ಹಾಡುಗಳನ್ನ ಆಡೋದು. ಹಿಂಗೆ ಈಗೆಲ್ಲ ಅದೇ ಹೊಸ ಪ್ಯಾಸನ್ ಆಗ್ಬಿಟ್ಟದೆ ರಮೇಶ್ ಅಣ್ಣ. ಮೊನ್ನೆ ಯಾರೋ ಕರ್ಕ ಹೋಗಿದ್ರು ಕವ, ಅವ್ರು ಯಾವ್ದೋ ಇಷ್ಟಾರ್ ಹೋಟ್ಲು, ಅಲ್ಲಿ ಮದ್ವೆ. ಈಗ ನಾವ್ ಹಳ್ಳಿ ಕಡೆ ಏನ್ ಮಾಡ್ತಿದ್ವಲ್ಲ, ಅರ್ಶನ ಹಚ್ಚೋದು ಒಂದ್ ದಿವ್ಸ, ಆಮೇಲೆ ಕೈಗೆಲ್ಲ ಗ್ವಾರಂಟಿ ಹಚ್ಚೋದು ಮುಂಚೆ ಅದೇ ಒಂದ್ ದಿವ್ಸ, ಆಮೇಲೆ ಎಲ್ಲಾ ಗಣ್ಣವ್ರು ಹೆಣ್ಣವ್ರು ಸೇರ್ಕೊಂಡ್ ಡ್ಯಾನ್ಸ್ ಮಾಡೋದು ಒಂದ್ ದಿವ್ಸ. ಇದೇ ತರಾನೇ ಅಲ್ಲೂ ಮಾಡ್ತಿದ್ರಪ್ಪ. ನಾವೀಗ 7 ದಿನದ ಮದ್ವೆ ಒಂದ್ ದಿವ್ಸಕ್ಕೆ ಬಂದಿದೀವಿ. ಅವರು ಸ್ವಾಭಾನೆ ಅಂದ್ರೆ ಅದ್ ಯಾವ್ದೋ ಸಿನಿಮಾ ಆಡೋರ್ ಕಣ. ಈಗೆಲ್ಲ ಸ್ವಾಭಾನೆ ಹಾಡುಗಳು ಅಂದ್ರೆ ಇದೆ ಅಲ್ಲ, ನಾವ್ ಹಳ್ಳಿ ಕಡೆ ಹಂಗ ಆಡವಿ. ಈಗ ಅವರು ಅಲ್ಲಿ ಫಿಲಮ್ ಮಾಡಿ ಹೇಳ್ತಾರೆ, ಏನೋ ಇರ್ಲಿ ಬಿಡಪ್ಪ ಕಾಲ ಹಂಗದೆ. ಈಗ ಉಂಡೆ ತಂದವನಲ್ಲ, ಆ ಉಂಡೆ ಜೊತೆಗೆ ಅದೇನೋ ಇದನ್ ಬೇರೆ ಮಾಡವನೇ, ಮಾಲ್ಟ್ ಹಾಲ್ಗೆ. ಹೌದೇನಣ್ಣ? ಒಂದ್ 21 ಸಾವಯವ ಆಹಾರ ಪದಾರ್ಥಗಳೆಲ್ಲ ಹಾಕ್ಬಿಟ್ಟು ಅದನ್ನ ಪುಡಿ ಮಾಡಿ. ಅಲ್ಲ ಅದೇನೋ 2 ಹಾಕ್ಬೇಕು ಅಂದಲ್ಲ? ಅಲ್ಲ, ಸಾವಯವ ಪದಾರ್ಥ ಅಂದ್ರೆ ಕಾಳುಗಳು. ಅದು ಉಂಡೆಗೆ ಯಾತಕ್ಕಾದ್ರೂ 2 ಹಾಕ್ಬೇಕು ಅಂತ ಹೇಳಿದ್ರು ರಮೇಶ್. 2 ಸಿರಿಧಾನ್ಯ, ಅದ್ರ ಜೊತೆಗೆ ಕಾಳು ಕಡ್ಡಿ, ಮಿಕ್ಕಿನ ಔಷಧಿಗಳು, ಅವು ಎಲ್ಲ ಬಜೆ, ಒಣಸುಂಠಿ, ಜಾಯಿಕಾಯಿ, ಅಶ್ವಗಂಧ, ಆಮೇಲೆ ಕಾಳುಗಳು, ಎಲ್ಲಾ ತರದ ಕಾಳುಗಳು, ಬಾದಾಮಿ, ಕಡಲೆಕಾಯಿ, ಎಳ್ಳು, ಅಗಸೆ, ಇವೆಲ್ಲ ಸೇರಿಸಿ ಒಂದು ಮಿಲೆಟ್, ಪ್ರಾಣವೃದ್ಧಿ ಮಿಲೆಟ್ ಮಾಲ್ಟ್ ಅಂತ ಮಾಡ್ತಾರೆ ನಮ್ಮ ಹೆಂಗಸರುಗಳು. ಅದನ್ನ ಬೆಳಿಗ್ಗೆ ಎದ್ದು ತಣ್ಣೀರ್ಲಿ ಕದಡ್ಬಿಟ್ಟು ಒಂದು ಗಂಜಿ ಮಡಗಿದ್ರೆ ಗಂಜಿ ಆಗುತ್ತೆ. ನೀವು ಬಾಟ್ಲಿ ತುಂಬಿಕೊಂಡು ಮಧ್ಯಾಹ್ನ ಕುಡಿಬಹುದು, ಬೆಳಿಗ್ಗೆನೂ ಕುಡಿಬಹುದು, ನಿಮಗೆ ಎಲ್ಲಾ ಋತುಗಳಲ್ಲೂ ಕುಡಿಬಹುದು. ದೇಹ ಬಹಳ ಚೆನ್ನಾಗಿ ತಂಪಾಗಿರ್ತದೆ. ಅದು ತಕ ಬಂದವನೇ ಒಳ್ಳೆ ಹಾಲ್ ಕಾಸ್ಬಿಟ್ಟು ಅದ ಹಾಕ್ಬಿಡು, ಒಂದ್ 3 ಪಿಲೇಟ್ ತತ್ತ ಆ ಉಂಡೆ ಎಲ್ಡ್ ಮಡಗ್ಬಿಟ್ಟು ಉಂಡೆ ತಿಂದು ಅದೇನಣ್ಣ ಪ್ರಾಣವೃದ್ಧಿ ಪ್ರಾಣವೃದ್ಧಿ ಆಗುತ್ತೆ. ಮಿಲೆಟ್ ಲಾಡು ಪ್ರಾಣವೃದ್ಧಿ ಹಾಲ ಕುಡಿದ್ಬಿಟ್ರೆ ನೋಡೋಣ ಏನಾಯ್ತದೆ ಅಂತ. ನಡೆಯವ ಅಡಿಗೆ ಮನೆ ಕಡಿಕೆ ಬಂದೇ ಇರೋಣ. ಅದೇನ್ ವಸಿ ತತ್ತಾಣ ನಡಿ ಕಮಲಕ್ಕ, ಅವೆಲ್ಲ ಮಾಡ್ಕೊಂಡ್ ಕುಡಿಯೋಣ.
ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ರಮೇಶ್ ಪಿ ರಂಗಸಮುದ್ರ ಹಾಗೂ ಎನ್ ಕೇಶವಮೂರ್ತಿ.